ಹಾಯ್ ಫ್ರೆಂಡ್ಸ್, ನೀವು ವ್ಯಾಕ್ಸಿನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಆ್ಯಂಡ್ ಹೈಲಿ ಪಾಸಿಟಿವ್ ಆಗಿದ್ದೀರಾ. ಲಾಟ್ಸ್ ಆಫ್ ಲವ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಅಂತ ಹೇಳ್ಬಿಟ್ಟು ಎಲ್ರಿಗೂ ಪಾಸಿಟಿವಿಟಿನ ಆ್ಯಂಡ್ ಪ್ರೀತಿನ ಸ್ಪ್ರೆಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಇದನ್ನು ತಗೊಳ್ಳಿ ಆ್ಯಂಡ್ ನನಗೂ ಕೂಡ ಸೆಂಡ್ ಮಾಡಿ. ಸೊ ಎಷ್ಟಾಗುತ್ತೋ ಅಷ್ಟು ಸೆಂಡ್ ಮಾಡಿ ಆ್ಯಂಡ್ ರಿಸೀವ್ ಮಾಡ್ಕೊಳ್ಳಿ, ಸೆಂಡ್ ಮಾಡಿ ಆ್ಯಂಡ್ ರಿಸೀವ್ ಮಾಡ್ಕೊಳ್ಳಿ. ಯಾವುದೇ ಆಗಲಿ ಗಿವಿಂಗ್ ಹ್ಯಾಂಡ್ ಇರಬೇಕು. ನೀವು ಕೊಟ್ಟಷ್ಟು ನಿಮಗೆ ರಿಟರ್ನ್ ಬರುತ್ತೆ. ಬಟ್ ಕೊಡಬೇಕಾದ್ರೆ ಯಾವ ಉದ್ದೇಶಕ್ಕೆ ಕೊಡ್ತಾ ಇದ್ದೀವಿ ಅನ್ನೋದು ಗೊತ್ತಿರಬೇಕು. ರಾಂಗ್ ಇಂಟೆನ್ಷನ್ ಇಂದ ಇಸ್ಕೊಂಡಿದ್ರೆ, ನಮ್ಮ ಕನ್ಸೆಂಟ್ ಇಲ್ಲದೆ ಬೇರೆ ಏನಾದರೂ ಆಗಿದ್ರೆ ನಾವು ಅದಕ್ಕೆ ಇನ್ ರಿಟರ್ನ್ ಕೊಡಬೇಕಾಗಿರೋ ನೀಡ್ ಇರೋದೇ ಇಲ್ಲ. ಸೊ ಈಗ ನಾನು ಮಾತಾಡೋಕ್ಕೆ ಬಂದಿರೋ ವಿಷಯ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಅನ್ನೋದ್ರ ಬಗ್ಗೆ. ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ. ಹಾಗೆಯೇ ಈ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಅಂತ ಅಂದರೆ ಏನಕ್ಕೆ ಮಾಡಬೇಕು ಅಂತ ಅಂದರೆ, ಆಸ್ ಅ ಮ್ಯಾನಿಫೆಸ್ಟರ್ ಆಗಿ ನಾನು ಹೇಳೋದು ಏನಂತಂದರೆ, ಸ್ಪ್ರಿಂಕಲ್ ಅಂದರೆ ನಿಮಗೆ ಗೊತ್ತಿದೆ. ಸೊ ಸ್ಪ್ರಿಂಕಲ್ ಮಾಡ್ತೀವಲ್ವ ವಾಟರ್ನೆಲ್ಲ, ಆ ಥರ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಅಂತ ಅಂದರೆ ಈ ಒಂದು ನಮ್ಮ ಲಾ ಆಫ್ ಅಟ್ರಾಕ್ಷನ್ ಇರ್ಬೋದು, ಅಥವಾ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಪಾಸಿಟಿವಿಟಿ ಪ್ರಾಕ್ಟೀಸ್ ಇರ್ಬೋದು, ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಇರ್ಬೋದು. ಸೊ ಇದರಲ್ಲೆಲ್ಲ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಅನ್ನೋದು ಒಂದು ಮಿರಾಕಲ್ ವೇ. ಏನಕ್ಕೆ ಅಂತ ಅಂದರೆ, ನಮ್ಮ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡೋದಕ್ಕಿರ್ಬೋದು ಆ್ಯಂಡ್ ಬೇರೆಯವ್ರು ಮಾಡಿರೋ ಕೆಲಸನ ನಾವು ಅಪ್ರಿಷಿಯೇಟ್ ಮಾಡೋದಕ್ಕಿರ್ಬೋದು ಆ್ಯಂಡ್ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸು ಒಳಗಿಡೆಯಿಂದ ನಮ್ಮ ಮನಸ್ಸಾರೆ ನಾವು ಬಯಸೋದಕ್ಕಿರ್ಬೋದು. ಸೊ ಇದಕ್ಕೆಲ್ಲ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಅನ್ನೋ ಒಂದು ವರ್ಡ್ ಏನಿದೆ, ಸೊ ಇದೇನೇ ಆನ್ಸರ್ ಆಗಿರುತ್ತೆ. ಸೊ ಇದನ್ನು ಮಾಡ್ಕೊಳ್ತಾ ಇದರ ಮಿರಾಕಲ್ಸ್ ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್, ಯಾಕೆ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಮಾಡಬೇಕು, ಯಾರ್ಯಾರಿಗೆ ಮಾಡ್ಬೋದು, ಹೇಗೆ ಮಾಡ್ಬೋದು? ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಅನ್ನೋದನ್ನ ನೀವೀಗ ಕೂತಲ್ಲೇ, ನಿಂತಲ್ಲೇ, ಮಲಗಿದಲ್ಲೇ ಎಲ್ಲಿ ಬೇಕಾದರೂ ಹೇಳ್ಕೊಬೋದು, ಯಾರಿಗೆ ಬೇಕಾದರೂ ಹೇಳ್ಕೊಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ನೋಡ್ತೀವಿ, ಕಸದವ್ರು ಬರ್ತಾರೆ ಅಲ್ವಾ. ಸೊ ಒಣ ಕಸ ಮತ್ತು ಹಸಿ ಕಸನ ಡಿವೈಡ್ ಮಾಡಿಕೊಡಿ ಅಂತ ಬಿಟ್ಟು ತೊಗೊಂಡೋಗ್ತಾರೆ. ನಮ್ಮ ಪ್ರಕಾರ ನಾವು ಅವರು ನೋಡ್ಬಿಟ್ಟು ಏನಪ್ಪ ಇವರು ಹಿಂಗಿದ್ದಾರೆ ಅಂತೆಲ್ಲ ಎಷ್ಟೋ ಜನ ಫೀಲ್ ಆಗ್ತಾರೆ. ಸೊ ಬಟ್ ಅವ್ರು ಇಲ್ಲ ಅಂತ ಅಂದರೆ ನಾವಿರೋಂತಹ ಜಾಗ ಇಷ್ಟೊಂದು ಶುದ್ಧವಾಗಿರೋದಕ್ಕೆ ಪಾಸಿಬಿಲಿಟೀಸೇ ಇಲ್ಲ. ಸೊ ಇದರಲ್ಲಿ 100% ಅಲ್ಲ, 200% ಏನಿದೆ ರೆಸ್ಪಾನ್ಸಿಬಿಲಿಟಿ ಅವ್ರದ್ದೇ ಇದೆ. ಅವರು ಅದೊಂದು ಕೆಲಸನ ಮಾಡ್ತಾ ಇರೋದಕ್ಕೆ, ಅದರಲ್ಲೂ ಪ್ರಾಪರಾಗಿ ಮಾಡ್ತಾ ಇರೋದಕ್ಕೆ ನಮಗೇನಾಗ್ತಾ ಇದೆ ಅಂತ ಅಂದರೆ, ನಾವಿರುವಂಥ ಸುತ್ತಮುತ್ತಲಿನ ಜಾಗ ಶುದ್ಧವಾಗಿರೋದ್ರಿಂದ ನಮಗೆ ಒಳ್ಳೆ ಆರೋಗ್ಯ ಸಿಗ್ತಾ ಇದೆ ಆ್ಯಂಡ್ ಆ ಸ್ಮೆಲ್ ಎಲ್ಲ ಏನೂ ಇದೆ, ಆರಾಮಾಗಿ ಓಡಾಡೋಕ್ಕಾಗ್ತಾ ಇದೆ. ಸೊ ಯಾವುದೇ ಥರ ಜರ್ಮ್ಸ್ ಎಲ್ಲ ಡೆವಲಪ್ ಆಗದೆ ಇರೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಆ್ಯಂಡ್ ಅಕಸ್ಮಾತ್ ಯಾರು ಈಗಲೇ ಎಲ್ಲ ಕಸದ ಗಾಡಿಯವರು ಅಂದರೆ, ನಮ್ಮ ಹೋಗಲ್ಲೆಲ್ಲ ಕಸನೇ ಇರ್ತಾ ಇತ್ತು. ಜಸ್ಟ್ ಇಮ್ಯಾಜಿನ್, ಇದೆಲ್ಲ ನಮಗೆ ನೋಡ್ಲಿಕ್ಕೆ ಆಗ್ತಾ ಇತ್ತಾ, ಓಡಾಡ್ಲಿಕ್ಕೆ ಆಗ್ತಾ ಇತ್ತಾ, ಆ್ಯಂಡ್ ಅದರಿಂದ ಬರುವಂತಹ ರೋಗಗಳನ್ನ ಫೇಸ್ ಮಾಡ್ಲಿಕ್ಕೆ ಆಗ್ತಾ ಇತ್ತಾ? ನೋ ಅಲ್ವಾ? ಸೊ ಫಸ್ಟ್ ನಾವು ಎವ್ರಿ ಡೇ ಮಾರ್ನಿಂಗ್ ನೀವು ಎದ್ದಿದ ತಕ್ಷಣ ಅವರಿಗೆ ಒಂದು ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ನ ಮಾಡಿ. ಯಾರೆಲ್ಲ ಆ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಯಾರೆಲ್ಲ ಆ ಕೆಲಸನ ಮಾಡ್ತಾ ಇದ್ದಾರೆ, ಯಾರೆಲ್ಲ ಈ ಪ್ರಪಂಚನ ಸಂಪೂರ್ಣವಾಗಿ ಕಸದಿಂದ ಕ್ಲೀನ್ ಮಾಡ್ತಾ ಇದ್ದಾರೆ, ಸೊ ಅದು ಯಾವುದೇ ಥರ ಅವ್ರಿಗೆ ಒಂಥರ ಅಂತ ಅನ್ಕೊಳೋದೇ ಇಲ್ಲ. ಪಾಪ ಏನೇ ಕಸಗಳಿದ್ರು ತೊಗೊಂಡೋಗ್ತಾರೆ. ಸೊ ಅಂಥವ್ರಿಗೆ ನಿಮ್ಮ ಮನಸಾರೆ ನೀವು ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್, ಥ್ಯಾಂಕ್ ಯು ಯೂನಿವರ್ಸ್, ಅವ್ರಿಗೆ ಒಳ್ಳೇದು ಮಾಡಿ. ಅವ್ರಿಗೆ ಏನು ಅವ್ರೊಂದು 10,000 ಸ್ಯಾಲ್ರಿ ತೊಗೊಳ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಅದು 10 ಕೋಟಿಯಾಗಿ ಟರ್ನ್ ಆಗಲಿ, ಅವರು ಒಂದು ಒಳ್ಳೆ ಮನೆ ಮಾಡಿಕೊಂಡು ಖುಷಿಯಾಗಿರೋ ಥರ ಆಗಲಿ, ಯಾವಾಗಲೂ ಹ್ಯಾಪಿಯಾಗಿರಲಿ, ಅವ್ರಿಗೊಂದು ಅಪ್ರಿಸಿಯೇಷನ್ ಸಿಗಲಿ, ಅವರಿಗೋಸ್ಕರನೇ ಗೌರ್ಮೆಂಟ್ ಒಂದು ಒಳ್ಳೆ ಪ್ರೋಗ್ರಾಮ್ನ ಮಾಡಿಬಿಟ್ಟು ಅವ್ರಿಗೇನೋ ಒಂದು ಅವಾರ್ಡ್ಗಳನ್ನು ಕೊಡೋದನ್ನ ಮಾಡೋದಿರಲಿ. ಈ ಥರ ಏನೇನೋ ಒಳ್ಳೆಯದನ್ನು ಥಿಂಕ್ ಮಾಡೋಕ್ಕೆ ನೀವು ಕೂತ್ರಿ ಅಂತ ಅಂದರೆ ಬೇಕಾದಷ್ಟು ಥಿಂಕಿಂಗ್ಸ್ ಇದೆ. ಸೊ ಆ ಥರ ಎಲ್ಲ ಮಾಡ್ಕೊಳ್ಳಿ. ದೆನ್ ಅದಾದಮೇಲೆ ಅವರಿಗೆ ಥ್ಯಾಂಕ್ಫುಲ್ನೆಸ್ನ ತೋರಿಸ್ಬಿಟ್ಟು ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟು ಯಾವುದೇ ಕಸ ಎಲ್ಲ ಹೇಳ್ಕೊಂಡಿರ್ತಾರಲ್ಲ ಅವರಿಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡಿ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಅವರಿಗೆ ಒಂದು ಮ್ಯಾಜಿಕಲ್ ಪವರ್ನ ನಾವು ಅವ್ರಿಗೆ ಕೊಡ್ತೀವಿ. ಅಂದರೆ ಒಂದು ಪಾಸಿಟಿವ್ ವೈಬ್ನ ಅವ್ರಿಗೆ ನಾವೇನು ಮಾಡ್ತೀವಿ, ಸ್ಪ್ರಿಂಕಲ್ ಮಾಡ್ತಾ ಹೋಗ್ತೀವಿ. ಸೊ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಈ ಗ್ರೇಟ್ಫುಲ್ನೆಸ್ ಪ್ರಾಕ್ಟೀಸ್ ಇರ್ಬೋದು, ಈ ಥ್ಯಾಂಕ್ಫುಲ್ನೆಸ್ ಪ್ರಾಕ್ಟೀಸ್ ಇರ್ಬೋದು, ಅಥವಾ ಈ ಒಂದು ಮೋಟಿವೇಶನ್ ಆ್ಯಂಡ್ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ, ನನ್ನ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಲ್ಲಿ ನಾನು ಮೈನಾಗಿ ಹೇಳೋದೇನೆ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್.
ನೀವು ಎಷ್ಟು ಎಲ್ಲ ವಿಷಯಕ್ಕೂ ಗ್ರ್ಯಾಟಿಟ್ಯೂಡ್ನ ತೋರಿಸ್ತೀರಾ ಅಷ್ಟು ನಿಮಗೂ ಒಳ್ಳೇದಾಗುತ್ತೆ, ಬೇರೆಯವ್ರಿಗೂ ಒಳ್ಳೇದಾಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಅವ್ರಿಗೊಂದು ಸ್ಪ್ರಿಂಕಲ್ ಮ್ಯಾಜಿಕ್ ಜಸ್ಟ್ ಅಂತ ಮಾಡಿ. ಆ್ಯಂಡ್ ನಿಮಗೆ ಹುಷಾರಿರೋದಿಲ್ಲ, ಹಾಸ್ಪಿಟಲ್ಗೆ ಹೋಗ್ತೀರಾ ಅಲ್ವಾ, ಸೊ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ನರ್ಸ್ಗಳು ನಿಮ್ಮನ್ನ ಟ್ರೀಟ್ ಮಾಡ್ತಾರೆ, ರಿಸೆಪ್ಷನಿಸ್ಟ್ ನಿಮ್ಮನ್ನ ಹ್ಯಾಂಡಲ್ ಮಾಡ್ತಾರೆ. ತುಂಬ ಸೀರಿಯಸ್ ಇದೆ ಅಂತಂದಾಗ ನಿಮ್ಮನ್ನ ಮುಂಚೆನೇ ಕಳಿಸ್ತಾರೆ. ಆ್ಯಂಡ್ ಡಾಕ್ಟರ್ ಕೂಡ ನಿಮ್ಮನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಒಳ್ಳೆ ಮೆಡಿಸಿನ್ ಅದನ್ನೆಲ್ಲ ಯಾರೆಲ್ಲ ಮೆಡಿಸಿನ್ ಎಲ್ಲ ಕಂಡು ಹಿಡಿದ್ರು, ಯಾರೆಲ್ಲ ಎಷ್ಟೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಅದೆಲ್ಲ ಒಂದೊಂದು ವಿಷಯವನ್ನು ನಾವು ಆಳವಾಗಿ ಹೋದರೆ ಸೀರಿಯಸ್ಲಿ ಏನಪ್ಪ ಇದು, ಹೇಗಪ್ಪ, ಎಲ್ಲಿಂದ ಬಂತು, ಎಲ್ಲಿಂದ ಶುರುವಾಯಿತು, ಕೋಳಿ ಮೊದಲು ಮೊಟ್ಟೆ ಮೊದಲು ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗೋದೇ ಇಲ್ಲ. ಸೊ ಆ ಲೆವೆಲ್ಗೆ ಇದೆ. ಸೊ ಎಲ್ಲರಿಗೂ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್, ರಿಸೆಪ್ಷನಿಸ್ಟ್ಗೂ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಯು ಅವ್ರಿಗೆ ಕೇಳಬೇಕು ಅಂತ ಇಲ್ಲ. ಅಕಸ್ಮಾತ್ ಅವರಿಗೆ ಗೊತ್ತಿದೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಬಗ್ಗೆ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ಗಳ ಬಗ್ಗೆ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಮೆಥಡ್ಸ್ಗಳ ಬಗ್ಗೆ ಆ್ಯಂಡ್ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಅಂದರೆ ಅವರಿಗೆ ಗೊತ್ತಾಗೋ ಥರನೇ ಹೇಳಿ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಅಂತ ಹೇಳ್ಬಿಟ್ಟು. ಅದಿಲ್ಲ ಅಂತಂದರೆ ಮನಸ್ಸಲ್ಲಿ ಹೇಳ್ಕೊಡಿ, ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಟು ಹರ್, ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಟು ದಿಸ್ ನರ್ಸ್, ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಟು ಡಾಕ್ಟರ್ ಅಂತ ಹೇಳ್ಬಿಟ್ಟು ಹೇಳ್ಕೊಡಿ. ಆ್ಯಂಡ್ ಹೋಟೆಲ್ಗೆ ಹೋಗ್ತೀರಾ, ಹೋಟೆಲಲ್ಲೂ ಅಷ್ಟೇ ಎಷ್ಟು ಜನರು ಎಫರ್ಟ್ ಇರುತ್ತೆ ಅಲ್ವಾ. ಸೊ ನೀವೊಂದು ವಡಾನ ಒಂದು 30ಗೆ 35 ರುಪೀಸ್ 40 ರುಪೀಸ್ ಎಷ್ಟಕ್ಕೂ ನೀವು ತೊಗೊಬೋದು. ಬಟ್ ಅದನ್ನು ಮಾಡೋದಕ್ಕೆ ಅವರಿಗೆ ಒಳಗಡೆ ಕೆಲಸ ಮಾಡ್ತಾ ಇರೋರಿಗೆ ಎಷ್ಟು ಸ್ಯಾಲ್ರಿ ತೊಗೊತಾರೆ ನಿಮಗೆ ಗೊತ್ತು. ಅವರು ಅದನ್ನು ಪ್ರೀತಿಯಿಂದ ಮಾಡಿರಬೇಕು. ಸೊ ಆ ಪ್ರೀತಿಯಿಂದ ಮಾಡಿರಬೇಕು ಅಂದರೆ ಒಂದು ಪಾಸಿಟಿವಿಟಿ ಬೇಕಲ್ವಾ. ಸೊ ಅವ್ರಿಗೂ ಕೆಲವರು ವರ್ಕ್ ಅಂತ ಮಾಡಿರ್ತಾರೆ, ಓಕೆ ಡೈಲಿ ಅದನ್ನೇ ಮಾಡಿ 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 ಅದೇ ರೊಟೀನ್, ನೋ ಸ್ಯಾಲರಿ ಹೈಕ್ ಏನೂ ಇರಲ್ಲ ಅಂಥ ಲೆವೆಲಲ್ಲಿ ಅವರಿಗೆ. ಆ್ಯಂಡ್ ಅದರಿಂದ ಅವ್ರ ಲೈಫ್ ಅಷ್ಟೊಂದಾಗಿ ಏನು ನೀಟಾಗಿ ನಡೀತಾನೂ ಇರಲ್ಲ. ಬಟ್ ಅವ್ರಿಗೆ ಅದೊಂದು ಅರ್ಜೆನ್ಸಿಯಿಂದ ಮಾಡ್ತಾ ಇರ್ತಾರೆ. ಬಟ್ ಆದ್ರೂ ನಾವು ಅವ್ರಿಗೊಂದು ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಯು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಪಾಸಿಟಿವಿಟಿನ ಕಳಿಸೋದ್ರಿಂದ ಆಟೋಮೆಟಿಕ್ ನಮಗೆ ಗೊತ್ತಾಗುತ್ತೆ ಇದೆಲ್ಲ ಏನು ಮಾಡುತ್ತೆ, ನಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡೋದ್ರ ಜೊತೆಗೆ ಅವರ ಮೈಂಡ್ಸೆಟ್ನ ಕೂಡ ಚೇಂಜ್ ಮಾಡುತ್ತೆ. ಸೊ ಹಾಗಾಗಿ ಇವತ್ತಿನ ಒಂದು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲೇ ಹೋಗಿ ಏನೇ ಮಾಡಿ, ಒಂದು ತರಕಾರಿ ಅಂಗಡಿಗೆ ಹೋಗಿ, ಸೊ ₹1 ಬಿಡ್ತಾ ಇರೋದಕ್ಕೂ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಯು ಅಂತ ಹೇಳಿ. ಆ್ಯಂಡ್ ಆ ಒಂದು ದುಡ್ಡಿಗೆ ಕೂಡ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಯು ಅಂತ ಹೇಳ್ಬಿಟ್ಟು. ಸೊ ಎಲ್ಲದಕ್ಕೂ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್, ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್, ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಅಂತ ಹೇಳಿ ಡಸ್ಟ್ನ ಸ್ಪ್ರಿಂಕಲ್ ಮಾಡ್ತಾನೆ ಇರಿ. ಸೊ ಅಂದರೆ ಇದೊಂದು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಒಂದು ಪಾಸಿಟಿವಿಟಿನ ನಾವು ಸ್ಪ್ರೆಡ್ ಮಾಡೋದಾಗಿರುತ್ತೆ. ಆ್ಯಂಡ್ ಬೇರೆಯವ್ರಿಗೆ ನಾವು ಒಂದು ಥ್ಯಾಂಕ್ಫುಲ್ನೆಸ್ನ ತೋರಿಸೋದು ಆ್ಯಂಡ್ ಒಂದು ಪಾಸಿಟಿವಿಟಿನ ಅವ್ರಿಗೆ ನಾವೇನು ಮಾಡ್ತೀವಿ, ಸ್ಪ್ರಿಂಕಲ್ ಮಾಡ್ತೀವಿ. ಯಾರೋ ಒಂದು ಹೆಲ್ತ್ ಸರಿ ಇಲ್ಲದೆ ಇರೋರ ಹತ್ರ ಹೋಗ್ತೀವಿ, ನೋಡ್ತೀವಿ, ಅವ್ರಿಗೆ ನಾವು ಹೇಳಿದ್ದು ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಯು ಅಂದರೆ ಅವರು ಫುಲ್ ಹುಷಾರಾಗ್ತಾ ಇದ್ದಾರೆ. ಈ ಒಂದು ಸ್ಪ್ರಿಂಕಲ್ ಮಾಡಿದ್ದೀರಲ್ವ ಪಾಸಿಟಿವ್ ವೈಬ್ನ, ಸೊ ಇದರಿಂದ ಅವ್ರು ಫುಲ್ ಹುಷಾರಾಗ್ತಾ ಇದ್ದಾರೆ. ಹೋಟೆಲಲ್ಲಿ ನಾನು ಹೇಳಿದೆ, ಸೊ ನೀವು ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಅಂತ ಹೇಳ್ಬಿಟ್ಟು ಆ ಒಂದು ಪಾಸಿಟಿವಿಟಿನ ನೀವೇನು ಮಾಡಿರ್ತೀರ, ಅವರಿಗೆ ಸ್ಪ್ರಿಂಕಲ್ ಮಾಡಿರ್ತೀರ. ಆ ಪಾಸಿಟಿವಿಟಿ ಆಟೋಮೆಟಿಕ್ಕಾಗಿ ಅವ್ರ ಮೈಂಡ್ನ ಕಂಟ್ರೋಲ್ ಮಾಡಿಬಿಟ್ಟು ಸೊ ಅವ್ರನ್ನ ಒಂದು ನಾರ್ಮಲ್ ಸ್ಟೇಜ್ಗೆ ತಂದುಬಿಟ್ಟು ಅವರ ಅಡುಗೆನ ಪ್ರೀತಿಯಿಂದ ಮಾಡ್ತಾರ. ಆ್ಯಂಡ್ ಅವ್ರ ಲೈಫಿಗೆ ಏನೇನು ಬೇಕು ಕೆಲವು ಸಲ ಅದನ್ನು ಕೂಡ ಈ ಒಂದು ಪ್ರಾಕ್ಟೀಸಿಂದ ನಾವು ಅವರಿಗೆ ಪ್ರೊವೈಡ್ ಮಾಡ್ಬೋದು. ಸೊ ಇದೆಲ್ಲ ಹೇಗೆ ಅಂತ ನಾನು ಹೇಳಬೇಕು ಅಂದರೆ ತುಂಬ ಅಂದರೆ ಇದು ಈ ಕಾನ್ಸೆಪ್ಟ್ ಎಲ್ಲ ಇದೆ ಅಲ್ಲ, ಅದನ್ನು ನೀವು ಎಷ್ಟು ಡೀಪಾಗಿ ಹೋದರೂ ಅಷ್ಟು ಡೀಪಾಗಿದೆ. ಸೊ ಇದನ್ನು ನಾವು ಒಂದು 5 ಮಿನಿಟ್ಸ್ ಹೇಳ್ತೀವಿ, ಒಂದು 2 ಮಿನಿಟ್ಸ್ ಹೇಳ್ತೀವಿ, ಒನ್ ಡೇ ಹೇಳ್ತೀವಿ ಅಂತ ಹೇಳಿದ್ರೆ ಕೂಡ ಈವನ್ ಡೇಗೆ ನಾವು ಇನ್ ಡೆಪ್ತಾಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಂದರೆ 5 ಮಿನಿಟ್ಸ್ 6 ಮಿನಿಟ್ಸ್ ಎಷ್ಟು ಮಿನಿಟ್ಸ್ ಅಲ್ಲದೆ ಎಷ್ಟು ಡೆಪ್ತಾಗಿ ಹೋಗೋದಕ್ಕೆ ಸಾಧ್ಯ ನೀವೇ ಥಿಂಕ್ ಮಾಡಿ. ಸೊ ಅದು ಏನೇ ಇರಲಿ ಇನ್ಮೇಲಿಂದ ಒಂದು ಪ್ರಾಕ್ಟೀಸ್ನ ಫಾಲೋ ಮಾಡ್ಕೊಂಡು ಹೋಗಿ. ಯಾರೋ ನಿಮಗೆ ಕುಡಿಯೋಕ್ಕೆ ಒಂದು ಸ್ವಲ್ಪ ನೀರು ಕೊಡ್ತಾ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಯು. ಬಸ್ ಹಚ್ಚಿದ್ದೀರಾ, ಕಂಡಕ್ಟರ್ ಆ್ಯಂಡ್ ಡ್ರೈವರ್ ಇವಾಗ ಕರೆಕ್ಟ್ ಟೈಮಿಗೆ ಬಂದಿರೋದಕ್ಕೆ ನಿಮಗೆ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ರೀಚ್ ಆಗೋದಕ್ಕೆ ಆಗ್ತಾಯಿದೆ. ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಕಂಡಕ್ಟರ್ ಆ್ಯಂಡ್ ಡ್ರೈವರ್, ಬಸ್ಸಿಗೆ, ಫ್ಯೂಯಲ್ಗೆ, ಎಲ್ಲದಕ್ಕೂ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಮಾಡಿ. ಅದರಲ್ಲೂ ಯಾರಿಗಾದರೂ ಹುಷಾರಿಲ್ಲ, ಯಾರ್ಯಾರು ಲೋ ಆಗಿದ್ದಾರೆ, ಯಾರು ನೆಗೆಟಿವ್ ಫೀಲ್ ಆಗ್ತಾ ಇದ್ದಾರೆ, ಸೊ ಅವರಿಗೆಲ್ಲ ನಿಮ್ಮ ಕಡೆಯಿಂದ ಸ್ಪ್ರಿಂಕಲ್ 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 ಮ್ಯಾಜಿಕ್ ಡಸ್ಟ್ ಅಂತ ಹೇಳಿ ಸ್ಪ್ರಿಂಕಲ್ ಮಾಡ್ತಾನೆ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ತುಂಬ ತುಂಬ ತುಂಬಾ ಧನ್ಯವಾದಗಳು. ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಟು ಯು ಆಲ್. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.